ಇವತ್ತಿನ ಹೋರಾಟದ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಪಕ್ಷದವರು ಅಧಿಕಾರಕ್ಕೆ ಬಂದ ಮೇಲೆ ಈ ಸಮಾಜಕ್ಕೆ ನ್ಯಾಯ ಕೊಡಲಿಲ್ಲ ಅಂತೇಳಿ ಮೊನ್ನೆ ಭಾಳ ದೊಡ್ಡ ಹೋರಾಟ ಬೆಳಗಾವಿಯಲ್ಲಿ ಡಿಸೆಂಬರ್ 17 ನಡೆದಾಗ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ನಮ್ಮ ಜನಾಂಗದ ಮೇಲೆ ಮಾರಣಂತಿ ಕಲ್ಯ ಮಾಡೋದು. ನಮ್ಮ ಜನ ನೊಂದ್ಕೊಂಡ್ರು ಬೆಂದ್ಕೊಂಡ್ರು. ಏನೋ ಬಿಡಪ್ಪ BJP ಸರ್ಕಾರ ನಮ್ಗೆ ಉತ್ತಮೇನೋ, ಎಲ್ಲೇ ಒಂದು ಕಡೆ ನಮ್ಗೆ ನ್ಯಾಯವನ್ನು ಕೊಡೋ ಪ್ರಯತ್ನ ಮಾಡ್ತು, ಕೊನೆಗೆ 2DR ಕೊಡ್ತು, ಸ್ಪಂದನೆ ಮಾಡ್ತು. ಅದು ಇವ್ರು ನಮಗೆ ಒಡಿಸ್ಬಿಟ್ರಲ್ಲ, ಕೈಕಾಲು ಮುರಿಸಿದಲ್ಲ, ತಲೆ ಹೊಡೆದಿಲ್ಲ, ರಕ್ತ ಹರಿಸಿಲ್ಲ ಅಂತ ತಿಳ್ಕೊಂಡು ಹಾಗಾದರೆ ಬಸವನಗೌಡ ಪಾಟೀಲ್ ಅವರಿಗೆ ರಾಜ್ಯಾಧ್ಯಕ್ಷರು ಕೊಡಲಿ, ಅವರು ಮುಖ್ಯಮಂತ್ರಿ ಮಾಡ್ತಾರೆ, ಮುಂದೆ ನಮಗೆ ಮೀಸಲಾತಿ ಸಿಕ್ಕೇ ಸಿಗುತ್ತೆ ಭರವಸೆಯಿಂದ ಈಗ ನಮ್ಮ ಜನ ಯಾವಾಗ ಲಾಠಿ ಬಿದ್ದ ಮೇಲೆ 90% ಪಂಚಮಸಾಲಿಗಳು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಕಡೆ ಗಮನ ಕೊಡ್ತಿದ್ರು. ಯಾಕಂದರೆ ಬಸವನಗೌಡ ಪಾಟೀಲ್ ಅವರಿಗೆ ನಾಯಕತ್ವ ಕೊಡ್ತಾರೆ, ಮುಂದೆ ಅವ್ರ ಮೂಲಕ ಮೀಸಲಾತಿ ಪಡಿಬೋದು ಅನ್ನೋ ಕಾರಣಕ್ಕೆ ಇವತ್ತು ಎಲ್ಲೇ ಒಂದು ಕಡೆ ನಮ್ಮ ಸಮಾಜ ಪಕ್ಷದ ಮೇಲೆ ಮತ್ತೊಮ್ಮೆ ಬೆಂಬಲಿಸುವಂಥ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತಿದ್ವಿ. ಇಂಥ ಸಂದರ್ಭದಲ್ಲಿ ಇವತ್ತು ಅವರನ್ನು ಏಕೈಕ ಉಚ್ಚಾಟನೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ತನ್ನ ಕಾಲ ಮೇಲೆ ತಾನೇ ಇವತ್ತು ಕಲ್ಲಾಕೊಂಡಂಗಾಗಿದೆ. ಆ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ. ಬರೀ ಮೀಸಲಾತಿ ಹೋರಾಟಕ್ಕೆ ವಿಳಂಬ ಮಾಡಿದ್ದಕ್ಕೆ 66ಕ್ಕೆ ಬಂದ್ರಿ. ಪಂಚಮಸಾಲಿ ಹೋರಾಟವನ್ನು ಮಾಡುವಂಥ ನಾಯಕ, ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡುವಂಥ ನಾಯಕ, ಹಿಂದೂ ಪರ ಸಂಘಟನೆಗಳಿಗೆ ದೊಡ್ಡ ಶಕ್ತಿ ನೀಡತಕ್ಕಂಥ ನಾಯಕನನ್ನು ಏಕಾಏಕಿ ಯಾವುದೇ ಕಾರಣ ಇಲ್ಲದೇ ಉಚ್ಚಾಟನೆ ಮಾಡುವಂಥ ಕ್ರಮ ಬಹುತೇಕ ನಾವೆಲ್ಲರೂ ಸಹ ಭಾಳಷ್ಟು ಅಸಮಾಧಾನಗೊಂಡಿದ್ದೀವಿ, ಬೇಜಾರುಗೊಂಡಿದ್ದೀವಿ. ನಾವು BJP ಪಕ್ಷದ ವಿರುದ್ಧವಾಗಿ ಅಸಮಾಧಾನಗೊಂಡಿಲ್ಲ ಅಥವಾ ಪ್ರಧಾನಮಂತ್ರಿಗಳ ಮೇಲೆ ಅಸಮಾಧಾನಗೊಂಡಿಲ್ಲ, ಆ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವರ ಮೇಲೆ ಅಸಮಾಧಾನಗೊಂಡಿಲ್ಲ, ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಮೇಲೆ ಅಸಮಾಧಾನಗೊಂಡಿಲ್ಲ. ನಿಮಗೆ ಏನು ಮಿಸ್ಗೈಡ್ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವೊಂದು ಪಿತೂರು ಮಾಡುವಂಥ ನಾಯಕರು ನಿಮ್ಮನ್ನು ಮಿಸ್ಗೈಡ್ ಮಾಡಿ ಅವರು ಉಚ್ಚಾಟನೆ ಮಾಡಿದರೆ ಅವ್ರ ಮೇಲೆ ನಮ್ಮ ಸಮಾಜ ಅಸಮಾಧಾನಗೊಂಡಿದೆ. ಅವರನ್ನು ಈ ಸಮಾಜ ಮುಖ್ಯಮಂತ್ರಿ ಮಾಡಿತ್ತು, 4 ಬಾರಿ ಮುಖ್ಯಮಂತ್ರಿ ಮಾಡಿತ್ತು. ಇಷ್ಟೆಲ್ಲ ಮಾಡಿದ ಮೇಲೆ ಕುತಂತ್ರ ಮಾಡಿ ಇವತ್ತು ಉಚ್ಚಾಟನೆ ಮಾಡಲ್ಲ, ಅವರ ಮೇಲೆ ನಮ್ಮ ಸಮಾಜ ಅಸಮಾಧಾನಗೊಂಡಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ರಾಜ್ಯಾದ್ಯಂತ ಪಂಚಮಸಾಲಿ ಸಮುದಾಯ, ಎಲ್ಲ ಲಿಂಗಾಯತ ಸಂಘಟನೆಗಳು ಲಿಂಗಾಯತ ಸಮಾಜ ಅಸಮಾಧಾನಗೊಂಡ ಕಾರಣಕ್ಕೆ ಇವತ್ತು ಬಸವನಗೌಡ ಪಾಟೀಲ್ ಅವರಿಗೆ ನೈತಿಕವಾದಂಥ ಬೆಂಬಲವನ್ನು ಕೊಡಲಿಕ್ಕೋಸ್ಕರವಾಗಿ ಉಚ್ಚಾಟನೆಯನ್ನು ಕೂಡಲೇ ವಾಪಸ್ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಕುತಂತ್ರಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧವಾಗಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ನಾವೆಲ್ಲರೂ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಈ ಸಭೆ ಒಳಗಡೆ. ಹಾಗಾಗಿ ಕೇಂದ್ರದ BJP ವರಿಷ್ಠರಿಗೆ ನಾವು ಈ ಮೂಲಕವಾಗಿ ಒಂದು ಗಡುವನ್ನು ಕೊಡ್ತಿದ್ದೀವಿ. ಏಪ್ರಿಲ್ 14ನೇ ತಾರೀಕು ಒಳಗಾಗಿಯೇ ತಾವು ಯಾವುದೋ ಕುತಂತ್ರಿಗಳ ಮಾತನ್ನು ಕೇಳಿ ಇವತ್ತು ಉಚ್ಚಾಟನೆ ಆದೇಶವನ್ನು ಹೊರಡಿಸಿದ್ದೀವಿ. ಕೂಡಲೇ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆದೇ ಹೋದರೆ, ಏಪ್ರಿಲ್ 14ನೇ ತಾರೀಕು ಒಳಗಾಗಿ ವಾಪಸ್ ಪಡೆದೇ ಹೋದರೆ ಇದೇ ಬೆಳಗಾವಿಯಲ್ಲಿ ಏಪ್ರಿಲ್ ತಿಂಗಳು 13ನೇ ತಾರೀಕು ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಮಾಡೋದ್ರ ಮೂಲಕವಾಗಿ ಯಾರು ಬಸವನಗೌಡರ ವ್ಯಕ್ತಿತ್ವವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಯಾರು ಮಾಡ್ತಿದಾರೆ ಅಂಥವ್ರ ವಿರುದ್ಧವಾಗಿರ್ತಕ್ಕಂಥ ಭಾಳ ದೊಡ್ಡ ಪ್ರತಿಭಟನೆಯನ್ನು ಇದೇ ಏಪ್ರಿಲ್ 13ನೇ ತಾರೀಕು ಬೆಳಗಾವಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ವಿ. ಅದಕ್ಕಿಂತ ಮುಂಚಿತವಾಗಿ ಎಲ್ಲ ನಮ್ಮ ಸಮಾಜದವರು ನಿಮ್ಮ ಭಾಗದಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ, ಯಾವ ಸಂದರ್ಭ ಅನುಕೂಲ ಅದು ಹಳ್ಳಿಯಲ್ಲಿ, ತಾಲೂಕಿಲ್ಲಿ ಪ್ರತಿಭಟನೆ ಸಭೆಗಳನ್ನು ಮಾಡಲಿ. ಆ ಮೂಲಕವಾಗಿ ಆ ವ್ಯಕ್ತಿಗಳ ವಿರುದ್ಧ ಕುತಂತ್ರ ಮಾಡಿದ ವ್ಯಕ್ತಿಗಳ ಖಂಡಿಸುವಂಥ ಪ್ರಯತ್ನ ಮಾಡಿರಿ. ಆದರೆ ನೀವೆಲ್ಲರೂ 10ನೇ ತಾರೀಕು ಒಳಗಾಗಿ ಉಚ್ಚಾಟನೆಯ ಆದೇಶವನ್ನು ವಾಪಸ್ ಪಡ್ಕೊಳ್ಳದೆ ಹೋದರೆ ಈ ಕರ್ನಾಟಕದ ಎಲ್ಲ ಲಿಂಗಾಯತ ಪಂಚಮಸಾಲಿಗಳು, ಬಸವನಗೌಡರ ಎಲ್ಲ ಅಭಿಮಾನಿಗಳು, ಉತ್ತರ ಕರ್ನಾಟಕದ ಬಗ್ಗೆ ಆಲೋಚನೆ ಮಾಡುವಂಥ ಎಲ್ಲ ಮನಸ್ಸುಗಳು ಮತ್ತು ಹಿಂದೂ ಪರ ಸಂಘಟನೆಗಳು ನೀವೆಲ್ಲರೂ ಸಹ ಬೆಳಗಾವಿಗೆ ಏಪ್ರಿಲ್ 13ನೇ ತಾರೀಕು ಭಾನುವಾರ ಬೆಳಗಾವಿಯಲ್ಲಿ ಬರೋದ್ರ ಮೂಲಕವಾಗಿ ನಮ್ಮ ಶಕ್ತಿ ಪರಿಶೀಲನೆ ಮಾಡೋದ್ರ ಮೂಲಕವಾಗಿ BJP ವರಿಷ್ಠರ ಆ ಒಂದು ನಿಲುವನ್ನು ವಾಪಸ್ ಪಡ್ಕೊಳ್ಳೋ ಹಿಂದಿನೊಳಗೆ ಹೋರಾಟ ಮಾಡಬೇಕು ಅಂತೇಳಿ ಇವತ್ತಿನ ಸಭೆ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಒಳಗಿರ್ತಕ್ಕಂಥ ನಮ್ಮ ಸಮಾಜ ಎಲ್ಲ ಶಾಸಕರು, ಭಾರತೀಯ ಜನತಾ ಪಕ್ಷದ ಒಳಗಿರ್ತಕ್ಕಂಥ ಎಲ್ಲ MP ಗಳು ಏನು ಪಂಚಮಸಾಲಿಗಳ ಮತಭಿಕ್ಷೆ ಪಡ್ಕೊಂಡು ಇವತ್ತಿನ MP ಗಳಾಗಿದ್ದೀರಿ, ಮಂತ್ರಿಗಳಾಗಿದ್ದೀರಿ, ಶಾಸಕರಾಗಿದ್ದೀರಿ, ನೀವು ನಿಮ್ಮ ಪಕ್ಷದ ವರಿಷ್ಠ ಮನಸ್ಸು ಒಲಿಸುವಂಥ ಪ್ರಯತ್ನ ಮಾಡಿ. ಆ ಮೂಲಕವಾಗಿ ಪಕ್ಷದ ವರಿಷ್ಠರಿಗೆ ಸತ್ಯಾಂಶ ಹೇಳುವಂಥ ಪ್ರಯತ್ನ ಮಾಡಿ. ಇವತ್ತು ಬೆಳಗಿನ ಜಾವ ಬಸವರಾಜ ಬೊಮ್ಮಾಯಿರಾಗಿರ್ಬೋದು, ನಮ್ಮ ಅರವಿಂದ್ ಬೆಲ್ಲದರಾಗಿರ್ಬೋದು, ನಂತರದಲ್ಲಿ ನಮ್ಮ ರಾಮುಲು ಆಗಿರ್ಬೋದು, ಅನೇಕರು ಮತ್ತು ರಮೇಶ್ ಜಾರಕಿಹೊಳಿ ಅನೇಕರು ಕೂಡಿ ಇವತ್ತು ಆಲ್ರೆಡಿ ನೈತಿಕವಾದ ಬೆಂಬಲ ಕೊಟ್ಟಿದ್ದಾರೆ. ನೀವು ನಮ್ಮ ಜನಾಂಗದ ಶಾಸಕರು ಎನ್ನೋದಿಲ್ಲ, ಲಿಂಗಾಯತ ಶಾಸಕರು ಮತ್ತು ಪಂಚಮಸಾಲಿ ಶಾಸಕರು ಈ ಜನಾಂಗದ ಓಟ್ ಪಡ್ಕೊಂಡು ಇವತ್ತು MLA MP ಮಾಡ್ಕೊಂಡು ಬಸವನಗೌಡ ಪಾಟೀಲ್ ಎತ್ತಲು ಚೆನ್ನಾಗಿ ಬಳಕೆ ಮಾಡ್ಕೊಂಡಿದ್ರಿ. ನೀವೆಲ್ಲರೂ ನಿಮ್ಮ ವರಿಷ್ಠರಿಗೆ ಪತ್ರ ಬರೀರಿ, ಅವ್ರಿಗೆ ಮನವೊಲಿಸ್ರಿ. ಆದೇಶ ಪತ್ರ ಏನು ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡ್ಕೊಳ್ಳುವಂಥ ಮರುಪರಿಶೀಲನೆ ಮಾಡುವಂಥ ಪ್ರಯತ್ನ ಮಾಡಲಿಕ್ಕೆ ತಾವೆಲ್ಲ ಒತ್ತಡ ಹಾಕಬೇಕು. ಇಲ್ಲದೆ ನಿಮ್ಮೆಲ್ಲೂ ಸಹ ಜನ ಬೇಸರಕೊಳ್ಳುವಂಥ ಅವಕಾಶವಿದೆ. ನಿಮಗೆ ಅವಕಾಶ ಬಂದು ಅವ್ರು ಬಳಕೆ ಮಾಡ್ಕೊಂಡ್ರಿ, ಅವ್ರ ಮುಖಾಂತರ ಓಟ್ ಪಡ್ಕೊಂಡ್ರಿ, ಅವ್ರಿಗೆ ಕಷ್ಟ ಕಾಲದಲ್ಲಿ ನಿಲ್ಲದೇ ಇರುವಂಥ ಪ್ರಯತ್ನ ಮಾಡಿದರೆ ನಿಮ್ಮ ಮೇಲೂ ಸಹ ಜನಾಂಗ ಅಸಮಾಧಾನ